GT Holidays, South India's #1 travel brand. For online one-to-one music lessons with top musicians, visit bmusician.com. ನಮಸ್ಕಾರ, ನಾನು ಕೈರಂ ವಾಶಿ. ಗಲಾಟಾ ಪ್ಲಸ್ನ ಮೊಟ್ಟ ಮೊದಲ ಕನ್ನಡ ಲೈವ್ ಇಂಟರ್ವ್ಯೂ ಸಪ್ತಸಾಗರದ ಆಚೆ ಎಲ್ಲೋ ಚಿತ್ರಕ್ಕಾಗಿ ಇಲ್ಲಿ ಹಿಲ್ಟನ್ ಬ್ಯಾಂಗ್ಳೂರ್ ಎಂಬಸಿ ಗಾಲ್ಫ್ ಲಿಂಕ್ಸ್ನಲ್ಲಿ ಶೂಟ್ ಮಾಡ್ತಿದ್ದೀವಿ. ಪ್ರೇಕ್ಷಕರೆಲ್ಲರೂ ಬಂದಿದ್ದಾರೆ, ಕುರ್ಚಿಗಳೆಲ್ಲ ಭರ್ತಿಯಾಗಿವೆ, ನೀವು ಕೂಡ ಬಂದಿದ್ದೀರಿ. ಇಂಟರ್ವ್ಯೂನ ಶುರು ಮಾಡೋಣ. In a creation, two things are important. One is the source and one is the skill. How did you reach to your source? 90% of my source is still my life before ಉಳಿದೋರು ಕಣ್ಣಂತೆ. ಸೈಡ್ ಬಿ ನೋಡಿ ಸೈಡ್ ಎ ನೋಡಿದ್ರೆ ಬೇರೆ ಪರ್ಸ್ಪೆಕ್ಟಿವ್ ಬರುತ್ತಾ? ಸೈಡ್ ಎ Manu is more relatable because side B Manu is side B Manu. He's side B Manu. Yeah. Can we expect a superhero movie? Denali. Any platform when they want to enter a market, the nudity and crime, these are the two topics which sells. Work on the script until you don't need a validation from outside. ನಾನು ಅವ್ರಿಗೊಂದು ಲೆಟರ್ ಬರೆದು ರಕ್ಷಿತ್ ಆ್ಯಕ್ಚುಲಿ ಅವ್ರ ಮನೆಗೆ ಹೋಗ್ತಾ ಇದ್ರು, ಆ ಲೆಟರ್ನ ಕಳಿಸಿದ್ದೆ ರಕ್ಷಿತ್ ಕೈಲಿ. ಹಿ ಈಸ್ ಮೈ ನಾರ್ತ್ ಸ್ಟಾರ್. ಈಗ ಪ್ರೇಕ್ಷಕರ ಪ್ರಶ್ನೆಗೆ ಹೋಗೋಣ. Hello everyone. ನನ್ನ ಪ್ರಶ್ನೆ ಹೇಮಂತ್ ಸರ್ಗೆ. Huge fan of you sir, and we all know how much you love Anant Nag sir. So did you miss him in this film? ಸಿಕ್ಕಾಬಿಡೆ. ಇಟ್ ವಾಸ್ ನನಗೆ ಕತೆ ಬರೆಯೋಕ್ಕೆ ಶುರು ಮಾಡಿದಾಗ ತುಂಬ ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು ದಟ್ ಅನಂತ್ ಸರ್ಗೆ ಈ ಸಿನಿಮಾದಲ್ಲಿ ಪಾತ್ರ ಬರೆಯೋಕ್ಕಾಗಲ್ಲ, ಬಿಕಾಸ್ ಆ ಥರ ಪಾತ್ರ ಇರಲಿಲ್ಲ. ಸೊ ಅದು ನನಗೆ ತುಂಬ ನಿಜ ಹೇಳಬೇಕು ಅಂದರೆ ಒಂದು 2 days ನನಗದು 2-3 days ಅಲ್ಲ, 2-3 daysಗಿಂತ ಜಾಸ್ತಿನೇ ಅದು ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮಿ. ಬಿಕಾಸ್ ನಾಟ್ ಓನ್ಲಿ ಅವರು ಎಂಥ ಅದ್ಭುತ ನಟ ಅಲ್ಲದೆ ಅವ್ರು ಎಂಥ ಒಂದು ಪರಿಣಾಮ ನನ್ನ ಕೆರಿಯರ್ ಮೇಲೆ, ನನ್ನ ಮೇಲೆ ಅವ್ರದ್ದಿದೆ ಅಂದರೆ, ಸೊ ನನಗದು ಒಂಥರ ಯೋಚನೆ, ನಾನು ಕಳ್ಕೊತಾ ಇದ್ದೀನಿ ಅಂತ. ನಾನು ಅವ್ರಿಗೊಂದು ಲೆಟರ್ ಬರೆದು ರಕ್ಷಿತ್ ಆ್ಯಕ್ಚುಲಿ ಅವ್ರ ಮನೆಗೆ ಹೋಗ್ತಾ ಇದ್ರು, ಆ ಲೆಟರ್ನ ಕಳಿಸಿದ್ದೆ ರಕ್ಷಿತ್ ಕೈಲಿ. ಹಿ ಈಸ್ ಮೈ ನಾರ್ತ್ ಸ್ಟಾರ್. ಅಂದರೆ ತುಂಬ ಹಿಂದೆ ಟ್ರಾವೆಲ್ ಮಾಡಬೇಕಾದ್ರೆ ಬೇರೆ ಇನ್ನೇನೂ ಇಲ್ಲ, ಕಾಂಪಸ್ಸು ಇರಲಿಲ್ಲ, ಬರೀ ಒಂದು ನಾರ್ತ್ ಸ್ಟಾರ್ ನೋಡಿ ಟ್ರಾವೆಲ್ ಮಾಡೋರು. ಆ ಥರ ಅವ್ರದ್ದು ಕೆರಿಯರ್ನ ಅವ್ರು ನಡೆಸ್ಕೊಂಡಿದ್ದಾರೆ. ಅಂಥ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅವರು. ಸೊ ಹೀಲ್ ಆಲ್ವೇಸ್ ಬಿ ಮೈ ನಾರ್ತ್ ಸ್ಟಾರ್. ನಾನು ಏನೇ ಮಾಡಿದ್ರು ಇಟ್ ವಿಲ್ ಬಿ ಲೈಕ್ ಅನಂತ್ ಸರ್ಗೆ ಇದು ಇಷ್ಟ ಆಗತ್ತಾ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಇಲ್ಲ, ಬಟ್ ಯಾ. ರಕ್ಷಿತ್ ಸರ್ಗೆ ನನ್ನ ಕ್ವೆಶನ್ನು. ಸೊ ನಾನು ಬರೀ ಉಳಿದವರು ಕಂಡಂತೆ ಟ್ರೈಲರ್ ಟೈಟಲ್ ಕಾರ್ಡ್ ನೋಡಿ ಅದರಲ್ಲಿ ನೀವು ಡೋರ್ ಹೊತ್ಕೊಂಡು ಬರೋದು, ಅದನ್ನ ನೋಡಿ ನಿಮ್ಮ ಫ್ಯಾನ್ ಆಗಿರೋದು. ಸೊ ನನ್ನ ಕ್ವೆಶನ್ ಬಂದ್ಬಿಟ್ಟು, ಉಳಿದವರು ಕಂಡಂತೆ ನೀವು ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡಿದ್ದೀರಾ, ಆ ಪಿಚ್ ಹೆಂಗೆ ಮಾಡಿದ್ರಿ? ಆ್ಯಂಡ್ ಸುನಿ ಅವರು ಒಪ್ಕೊಳ್ಳೋಕ್ಕೆ ಆ ಪಿಚ್ನ ಹೆಂಗೆ ಚೇಂಜ್ ಮಾಡಿದ್ರಿ? ಸೊ ಅದು ಗೊತ್ತಾಗಬೇಕಿತ್ತು. ಸೊ ನಾನು ಅವಾಗ ಕನ್ಫೆಷನ್ ಆಫ್ ಡಸ್ಟ್ಬಿನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ. ಒಂದು ನಂತರ ರೆಸ್ಕಿಲ್ ಗಾಂಧಿ ಅಂತ ಒಂದು ಆಲ್ರೆಡಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದ್ರದ್ದೊಂದು ಟ್ರೈಲರ್ ಇತ್ತು ನಂತರ. ಸೊ ಆ ಟ್ರೈಲರ್ಗೆ ಒಂದಿಷ್ಟು ಜನ ಫ್ಯಾನ್ಸ್ ಆಗಿದ್ದರು. ಸೊ ಅವರ ಮುಖಾಂತರ ನಾನು ಅವ್ರಿಗೆ ಏನಾದರೂ ಪ್ರೊಡ್ಯೂಸರ್ಸ್ ಗೊತ್ತಾ ಅಂತ ಹೋಗಿ ಮೀಟ್ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಐ ರಿಯಲೈಸ್ ದ್ಯಾಟ್ ಬರೀ 2-2.5 ನಿಮಿಷದಲ್ಲಿ ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಯಾರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ವಿಚ್ ಇಸ್ ವೈ ಐ ವಾಂಟೆಡ್ ಟು ಶೂಟ್ ಲೈಕ್ 40-45 minutes ಆಫ್ ಕಾಂಟೆಂಟ್. ಸೊ ಅದಕ್ಕೆ ನಾನು ಕನ್ಫೆಷನ್ ಆಫ್ ಡಸ್ಟ್ಬಿನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಬರೆದು ಅದನ್ನು ಶೂಟ್ ಮಾಡಿದೆ. ಅದನ್ನು ಎಡಿಟ್ ಮಾಡ್ತಿರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಶೋಯಿಂಗ್ ಇಟ್ ಟು ಪೀಪಲ್. ಬಟ್ ಅದನ್ನು ಸುನಿನೂ ನೋಡಿದರು. ಆ್ಯಂಡ್ ಸುನಿ ಸಿಂಪಲ್ ಒಂದು ಸ್ಟೋರಿ ಮಾಡಬೇಕಾದ್ರೆ ದ ವೇ ಐ ವಾಸ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಅದರಲ್ಲಿರೋ ಸಿನಿಮಾಟೋಗ್ರಫರ್ ಮನೋಹರ್ ಜೋಶಿ. ಸೊ ಹಿ ವಾಸ್ ಮೈ ಸಿನಿಮಾಟೋಗ್ರಫರ್ ಅಂದರೆ ಇನ್ ಲೆಟ್ಸ್ ಕಿಲ್ ಗಾಂಧಿ ಆ್ಯಂಡ್ ಕನ್ಫೆಷನ್ ಆಫ್ ಅ ಡಸ್ಟ್ಬಿನ್. ಸೊ ಹಿ ಕೇಮ್ ಫ್ರಮ್ ಮೈ ಸೈಡ್. ಸೊ ಸೊ ಸಮ್ಟೈಮ್ಸ್ ನಾನು ಸುನಿಗೆ ಹೇಳೋಕ್ಕಾಗಲ್ಲ, ಡೈರೆಕ್ಟರ್ ಅಲ್ವಾ. ಸೊ ಈ ಮನೋಗೆ ಹೋಗಿ ಸ್ವಲ್ಪ ಹಿಂಗೆ ಮಾಡೋಣ ಅಂತ ಹೋಗಿ ಹೇಳ್ತಾ ಇದ್ದೆ ನಾನು. ಐ ಥಿಂಕ್ by the end of the film, I think Suni, since he had watched something which I had already shot, also he was on the set and he worked with me also. So ಅವ್ರಿಗೆ ಅರ್ಥ ಆಯಿತು, ಅಂದರೆ ಇವನಿಗೆ ಒಬ್ಬ ಇದ್ದಾರೆ, ಡೈರೆಕ್ಟರ್ ಇದ್ದಾನೆ ಇವನಲ್ಲಿ ಅಂತ. ಆ್ಯಂಡ್ ಸೊ ನಾನು ಯಾವತ್ತೂ ತಿರ್ಗಾ ಅಂದರೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಹೋಗಿ ಅವರಿಗೆ ಸ್ಕ್ರಿಪ್ಟ್ ಹೇಳಿದ್ರೆ ಅವ್ರು ಮಾಡ್ತಾರಂತ ಗೊತ್ತು ನನಗೆ, ಯಾಕಂದರೆ ಸಿಂಪಲ್ ಒಂದು ಸ್ಟೋರಿ ಹಿಟ್ಟಾಗುತ್ತೆ ಇದೆಲ್ಲ ಇರಬೇಕಾದ್ರೆ. ಸೊ ನಾನು ಯಾವತ್ತೂ ಅವರನ್ನು ಅಪ್ರೋಚ್ ಆಗೋಕ್ಕೆ ಹೋಗಿಲ್ಲ. ನಾನು ಆ್ಯಕ್ಚುಲಿ ಸುಮಾರು ಬೇರೆ ಜನರನ್ನೆಲ್ಲ ಅಪ್ರೋಚ್ ಆಗಿದ್ದೆ. ಅದರಲ್ಲಿ RJ ಪ್ರದೀಪ ಒಬ್ಬಾಗಿದ್ದ. RJ ಪ್ರದೀಪ ಆ್ಯಕ್ಚುಲಿ ಸುನಿಗೆ ಹೇಳ್ದ ದಟ್ ಅವ್ರ ಹತ್ರ ಒಂದು ಸ್ಕ್ರಿಪ್ಟ್ ಇದೆ. ಸುನಿ ಹೇಳಿದಾಗ ನಾನು ಬೇರೆಯವ್ರಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ ಸರ್, ನಾನು ಈಗ ಸದ್ಯಕ್ಕೆ ಡೈರೆಕ್ಟ್ ಮಾಡಲ್ಲ ಇಮಿಡಿಯೇಟ್ ಆಗಿ ಅಂತ ಹೇಳಿದಾಗ RJ ಪ್ರದೀಪ ಕೇಳ್ದ ಅವನ ಹತ್ರ, ಅಂದರೆ ರಕ್ಷಿತ್ ಹತ್ರನೇ ಒಂದು ಸ್ಕ್ರಿಪ್ಟ್ ಇದೆ ಅದನ್ನು ಕೇಳಿ ಅಂತ.
ಸೊ ಅವರೆಲ್ಲಿ ಸರ್ ನನ್ನ ಕಥೆನೇ ಹೇಳಲ್ಲ ಅವರು ಅಂತ ಹೇಳಿದ್ರು. ಆ್ಯಂಡ್ ಆವಾಗ ನಾನು ಅಯ್ಯೋ ಪಕ್ಕದಲ್ಲಿ ಪ್ರೊಡ್ಯೂಸರ್ ಇದ್ದು ನಾನು ಏನೋ ದಾಕ್ಷಿಣ್ಯ ಮಾಡ್ಕೊತಿದ್ದೀನಲ್ವ ಅಂತ ಹೇಳಿ ಅವರಿಗೆ ಆಮೇಲೆ ಕತೆ ಹೇಳಿದೆ. My question is this, that in a creation, two things are important. One is the source and one is the skill. How did you reach to your source? ಅದಕ್ಕಿಂತ ಮುಂಚೆ ಮೂವೀಸ್ ಮಾಡಿದ್ರಿ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ರಿ, but you didn't reach the source as you did it in ಉಳಿದವರು ಕಂಡಂತೆ. When I mean source of your memories, of the stories you heard or you've seen, what triggered you this, that I have to reach to this source, and made a movie of your place you're grown up in. And now ಉಳಿದವರು ಕಂಡಂತೆ 10 ವರ್ಷ ಆದ್ರೂ now you're planning to tell more stories, which is going back to your source again. How do you see your source now? Now that from the point that you initially something would have triggered you, or something might have inspired you, certain movies or certain writers, what inspired you then? And after 10 years, when you look back to your source, as your lens changed of observing your source? Thanks. ಒಂದೇ ಒಂದು ಸೆಕೆಂಡ್ ಬಿಫೋರ್ ಯು ಇದು ಬಿಗ್ ಅಪ್ಲಾಸ್ ಟು ದಿ ಆಡಿಯನ್ಸ್ ಆ್ಯಂಡ್ ದೇರ್ ಕ್ವೆಶ್ಚನ್ಸ್. ಅಲ್ಲ ಎಂತೆಂಥ ಪ್ರಶ್ನೆ ಕೇಳ್ತಾ ಇದೆ. ಸೊ ಐ ಬಿಲೀವ್ ದ್ಯಾಟ್ ನಾನು 90% ಆಫ್ ಮೈ ಸೋರ್ಸ್ ಈಸ್ ಸ್ಟಿಲ್ ಮೈ ಲೈಫ್ ಬಿಫೋರ್ ಉಳಿದವರು ಕಂಡಂತೆ. ಇಫ್ ಐ ಹ್ಯಾವ್ ಟು ರೈಟ್ ಸಮಥಿಂಗ್, ಬಟ್ 90% ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಫ್ರಮ್ ಟುಡೇ, ಆಫ್ಟರ್ ಉಳಿದವರು ಕಂಡಂತೆ. ಸೊ ಐ ವಿಲ್ ಸ್ಟಿಲ್ ಗೋ ಆ್ಯಂಡ್ ಕ್ರಿಯೇಟ್ ದ ಕ್ಯಾರೆಕ್ಟರ್ಸ್ ವಾಟ್ ಐ ಹ್ಯಾವ್ ಸೀನ್ ಬಿಫೋರ್ ಉಳಿದವರು ಕಂಡಂತೆ, right from my childhood till I came to Bangalore, because after coming to Bangalore I have not seen many characters. I have seen characters but in a complete different genre. ಅಲ್ಲಿ ಕಾಮಿಡಿ ಕಂಪ್ಲೀಟ್ಲಿ ಅದು ಚೇಂಜ್ ಆಯ್ತು ನನಗೆ. ಬಟ್ ನಂದು ಮೇಜರ್ ಸೋರ್ಸ್ ಈಸ್ ದೋಸ್ ಕ್ಯಾರೆಕ್ಟರ್ಸ್ ವಿಚ್ ಐ ಹ್ಯಾವ್ ಸೀನ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್, ಬಿಕಾಸ್ ರೈಟ್ ನಾವು ವೆನ್ ಐ ಸಿ ದೆಮ್ ಆವಾಗ ನಾನು ನೋಡಿದ ರೀತಿ ಬೇರೆ, ಬಿಕಾಸ್ ಆವಾಗ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಇವಾಗ ನಾನು ನೋಡಬೇಕಾದ್ರೆ ಐ ನೋ ಹೌ ದೇರ್, ಅಂದರೆ ಇನ್ ಅ ಲಾಟ್ ಆಫ್ ವೇಸ್ ಐ ನೋ ಇನ್ ಟರ್ಮ್ಸ್ ಆಫ್ ಹೌ ದೇರ್ ಮೈಂಡ್ ವರ್ಕ್ಸ್ ಆಲ್ಸೋ. ಸೊ ನಾವು ದ ಸೇಮ್ ಸೋರ್ಸ್ ಇಸ್ ಅ ಡಿಫರೆಂಟ್ ಮೆಟೀರಿಯಲ್ ಟುಡೇ ಫಾರ್ ಮೀ. ಅಂದರೆ ದಟ್ ಈಸ್ ವಾಟ್ ಯು ಆರ್ ಟ್ರೈಂಗ್ ಟು ಆಸ್ಕ್. ಲವ್ಲಿ ಆನ್ಸರ್. ಓಕೆ, ಇದು ರಿಸರ್ವೇಷನ್ ಅಂತಲ್ಲ, ದಯವಿಟ್ಟು ಕೇಳಿ. ನೀವಾದ್ಮೇಲೆ ಯಾರಾದರೂ ಹೆಣ್ಮಕ್ಳು ಮಹಿಳೆಯರು ಕೇಳೋರಿದ್ರೆ ಸೂಪರ್. ಓಕೆ, ಮೈ ಕ್ವಶನ್ ಇಸ್ ಟು ಯು, ಲೈಕ್ ಆನ್ ಸ್ಕ್ರೀನ್ ಪ್ಲೇ ರೈಟಿಂಗ್. ನೀವು ಸೀನ್ ಬರಿಬೇಕಾದ್ರೇ ಎಡಿಟ್ನ ಮೈಂಡಲ್ಲಿ ಇಟ್ಕೊಂಡು ಬರಿತೀರಾ? ದಿಸ್ ಇಸ್ ಫಾರ್ ಬೋತ್ ಆಫ್ ಯು. ಐ ಥಿಂಕ್ ವಿ ಬೋತ್ ಆರ್ ಟೂ ಡಿಫರೆಂಟ್ ಫಿಲ್ಮ್ ಮೇಕರ್ಸ್ ದಟ್ ವೇ. ಐ ರೈಟ್ ವಿತ್ ಎಡಿಟ್ ಇನ್ ಮೈಂಡ್. ಅಂದರೆ ನಾನು ಕಟ್ ಪಾಯಿಂಟ್ಸ್ ಎಕ್ಸಾಕ್ಟ್ ಇಲ್ಲಿ ಸೀನ್ ಅಬ್ರಪ್ಟ್ ಎಂಡ್ ಆಗಿರತ್ತೆ ನಂಗೆ ಗೊತ್ತು, ಬಿಕಾಸ್ ನಂಗೆ ಇದು ಅಬ್ರಪ್ಟ್ ಆಗಿ ಎಂಡ್ ಆಗೇನೆ ನೆಕ್ಸ್ಟ್ ಸೀನ್ ಓಪನ್ ಆಗುತ್ತೆ ಅಂತ ಪೇಪರಲ್ಲೇ ಡಿಸೈಡ್ ಆಗಿರುತ್ತೆ. ಶೂಟ್ ಮಾಡ್ಬೇಕಾದ್ರೆ ಅಷ್ಟೇ ಶೂಟ್ ಮಾಡೋದು ನಾನು. ಓಕೆ, ಆ್ಯಂಡ್ ಆ್ಯಡಿಂಗ್ ಟು ಇಟ್, ವಿತ್ ಬೋತ್ ಆಫ್ ಯುವರ್ ಸೆನ್ಸಿಬಿಲಿಟೀಸ್, ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎ ಸೂಪರ್ ಹೀರೋ ಮೂವಿ ಸಾರ್ಟ್ ಆಫ್? Kenali. I am going to make superhero films. Yeah. That's all. Great, super, thanks. This is for Hemant. This stage is here. Side B ನೋಡಿ side A ನೋಡಿದ್ರೆ ಬೇರೆ ಪರ್ಸ್ಪೆಕ್ಟಿವ್ ಬರುತ್ತಾ? ಖಂಡಿತ. Okay. And second question for Rakshit, because you have a big team now in Paramba, why don't you explore web series? Because that is lacking for Kannada content. We are. Okay. We are exploring. The thing is, any platform, when they, in fact, we have already produced a web series, and there are few web series scripts ready also in our team. It's just that any platform, when they want to enter a market, for them, the nudity and crime, these are the two topics which sells. They know that they are going to get subscribers through this. Once they get subscribers, they will start producing other content, is what their belief is. So we are waiting for them to come to that second phase. Start the first phase and then come to the second phase. We are working on a couple of scripts, and there are amazing ideas like science fiction and all, to be frank. But hello sir, this question is on writing. Once you are done with writing a script, you'll be looking out for validation, right? ಯಾರಾದರೂ ಬಂದು this can be made into a film ಅಂತ ಹೇಳಿದ್ರೆ we'll get a certain amount of confidence. So is it okay to look out for that validation? If yes, then how much? Where to draw the line? Not enough to completely fulfill the desire for validation. Okay. Your validation should come from the theater. You should hold on to it. Fully validate ಆಗ್ಬಿಟ್ರೆ ನಿಮ್ಗೆ ಸ್ಕ್ರಿಪ್ಟ್ ಮಾಡಬೇಕು ಅಂತ ಆಸಕ್ತಿನೇ ಇರಲ್ಲ. ಅಟ್ಲೀಸ್ಟ್ ಮಾಡ್ಬೇಕಂತ ಕಾನ್ಫಿಡೆನ್ಸ್ ಬರೋಕ್ಕೆ. ಅಂದರೆ ನೀವು ಹೋಗ್ತಾ ಇರೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಬರೀಬೇಕಾದ್ರೆ, ಆ್ಯಂಡ್ ಅದು
ನಿಮ್ಮ ಟ್ರಸ್ಟ್ ಸರ್ಕಲ್ ಏನಿರುತ್ತೆ ಅವ್ರ ಜೊತೆ ಅದು ವಿಚಾರ ಮಾಡ್ತಾ ಇರ್ಬೇಕು. ಇವಾಗ ರಕ್ಷಿತ್ ಸ್ಕ್ರಿಪ್ಟ್ ಬರ್ದಾಗ ನನಗೆ ಶೇರ್ ಮಾಡ್ತಾರೆ, ನಾನು ಸ್ಕ್ರಿಪ್ಟ್ ಬರ್ದಾಗ ರಕ್ಷಿತ್ ಜೊತೆ ಶೇರ್ ಮಾಡ್ತೀವಿ, ಬಿಕಾಸ್ ವಿ ಟ್ರಸ್ಟ್ ಈಚ್ ಅದರ್ ಆ್ಯಂಡ್ ವಿ ನೋ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಈಚ್ ಅದರ್ಸ್ ಪ್ರಾಸೆಸ್. ಸೊ ಆ ಥರ ಆದಾಗ ಒಂದು ವ್ಯಾಲಿಡೇಷನ್ ಲೂಪ್ ಅಂದರೆ ಗೊತ್ತಾಗತ್ತೆ, ಸ್ಕ್ರಿಪ್ಟ್ ಈ ಹಾದಿಲಿ ಹೋಗ್ತಾ ಇದೆ, ಏನೋ ಕೊರತೆ ಇದ್ರೆ ಇನ್ನೊಬ್ರು ಯಾರೋ ಹೇಳ್ತಾರೆ. ಸೊ ಆ ಥರ ವ್ಯಾಲಿಡೇಷನ್ ತುಂಬ ಇಂಪಾರ್ಟೆಂಟು. ಬಟ್ ಬೆನ್ ತಟ್ಟಿಸ್ಕೊಳ್ಳೋ ಥರ ವ್ಯಾಲಿಡೇಷನ್ನು ಬೆಳೆಯೋಕ್ಕೆ ನಿಮಗೆ ಅಂದರೆ it won't push you, you need fuel. I would like to keep it very simple. Work on the script until you don't need a validation from outside. Correct. That's ನಾನು ಹೇಳಿದ್ದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿದೆ. At one point here you know this is my film. Exactly. But you have to always keep in check with your ego also, because sometimes ego also will say that no this is my script, I know that adu helutte. So it's not wrong to take inputs. ಬಟ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸ್ಕ್ರಿಪ್ಟ್ ಬರೆದು ಹೇಮಂತಿಗೆ ಕೊಡ್ತೀನಿ, ಅಥವಾ ಹೇಮಂತ್ ಸ್ಕ್ರಿಪ್ಟ್ ಬರೆದು ನಾನು ಕೊಡ್ತೀನಿ. ಇವಾಗ ಹೇಮಂತ್ ಸ್ಕ್ರಿಪ್ಟ್ ಬರೆದು ನಾನು ಅವರಿಗೆ ನನಗೆ ಏನಾದರೂ ಐಡಿಯಾಸ್ ಹೇಳಿದಾಗ ನನ್ನ ಕಡೆಯಿಂದ ಒಂದಿಷ್ಟು ಪಾಯಿಂಟ್ಸ್ ಹಾಕ್ತೀನಿ ನಾನು. ಬಟ್ ಇಟ್ ಈಸ್ ಆಲ್ವೇಸ್ ಅಪ್ ಟು ಹಿಮ್ ಟು ಟೇಕ್ ದೋಸ್ ಪಾಯಿಂಟ್ಸ್ ಆರ್ ನಾಟ್. ನಿಮ್ಮ ಸ್ಕ್ರಿಪ್ಟ್ ಅಂತ ಬಂದಾಗೂ ಅಷ್ಟೇ, ನೀವು 100 ಜನರಿಗೆ ನೀವು ಅದನ್ನು ಓದಕ್ಕೆ ಕೊಡ್ಬೋದು, 100 ಪಾಯಿಂಟ್ಸ್ ಬರ್ಬೋದು. ಬಟ್ ಆ 100 ಪಾಯಿಂಟ್ಸ್ ಬಂದಾಗ ನಿಮ್ಮತನನ ನೀವು ಬಿಟ್ಟು ನನಗಿಂತ ಅವನು ಬೆಟರ್ ರೈಟರ್ಸ್, ಅವ್ನು ಹೇಳಿದ್ಮೇಲೆ ಅವ್ನು ಹೇಳಿದ್ರೆ ಸರಿನೇ ಇರಬೇಕು ಅಂತ ಹೇಳಿ ಅದನ್ನು ಯಾವತ್ತೂ ತಗೊಳಕ್ಕೆ ಹೋಗ್ಬೇಡಿ. ಪಾಯಿಂಟ್ಸ್ ಬರಲಿ, ನಿಮ್ಮ ಒಳಗಡೆ ಆರ್ಗ್ಯುಮೆಂಟ್ ಆಗಲಿ ಯಾವತ್ತು, ಓಕೆನಾ? ಆ್ಯಂಡ್ ನಿಮ್ಮ ಒಳಗಡೆಯಿಂದ ಒಮ್ಮೆ ಹೇಳುತ್ತೆ ಅದು. ಇನ್ನು ನನಗೆ ನಾನು ಸ್ಕ್ರಿಪ್ಟ್ ಯಾರಿಗೋ ಕೊಟ್ಟು ಅಲ್ಲಿಂದ ಏನು ಫೀಡ್ಬ್ಯಾಕ್ ಎಲ್ಲ ಬರಬೇಕಾಗಿಲ್ಲ ನನಗೆ. ಐ ನೋ ದಿಸ್ ಈಸ್ ಮೈ ಫಿಲ್ಮ್, ಅದು ಇಲ್ಲಿ ಏನು ನನಗೆ ಕನ್ಫ್ಯೂಷನ್ ಇಲ್ಲ ಅಂತ ಒಮ್ಮೆ ಗೊತ್ತಾಗುತ್ತೆ. ಅಲ್ಲಿಂದ ಆ್ಯಕ್ಚುಲಿ ನೀವು ಯು ಕ್ಯಾನ್ ಟೇಕ್ ಇಟ್ ಆನ್ ಫ್ಲೋರ್. ರಕ್ಷಿತ್ ಸರ್, ನಾನು ನಿಮ್ಗೊಂದು ಕ್ವಶನ್. ನೀವು ಸ್ಕ್ರಿಪ್ಟ್ ಎಲ್ಲ ಬರೀತೀರಲ್ವಾ, ನಿಮ್ಮದು ಮೂವೀಸಲ್ಲಿ ಕ್ಯಾರೆಕ್ಟರ್ ಅಂದರೆ ಅದಕ್ಕೊಂಥರ ಸ್ಟೈಲ್ ಇರುತ್ತೆ, ಸ್ವ್ಯಾಗ್ ಇರುತ್ತೆ. ಅದೆಲ್ಲ ನೀವು ಮೊದಲೇ ಮೈಂಡಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ಬರ್ದಿರ್ತೀರಾ ಈ ಥರ ಸ್ಟೈಲ್ ಇರಬೇಕು ಅಂತ, ಇಲ್ಲ ಸ್ಕ್ರಿಪ್ಟ್ಗೆ ಆ ಥರ ನೀವು ಆಮೇಲೆ ಆ್ಯಕ್ಟ್ ಮಾಡೋದಾ? ನಾನು ಬರೆಯುವಂಥ ಸ್ಕ್ರಿಪ್ಟಿಗೆ ನನಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಆ ಕ್ಯಾರೆಕ್ಟರ್ ಈ ಥರನೇ ಸ್ವ್ಯಾಗ್ ಇರುತ್ತೆ, ಈ ಥರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅನ್ನೋದು ನಾನು ಬರೆಯುವಂಥ ಸ್ಕ್ರಿಪ್ಟಿಗೆ ಗೊತ್ತಿರುತ್ತೆ. ಬಟ್ ಬೇರೆಯವ್ರು ಬರೆದಾಗ ನಾನು ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ನನಗೂ ಅಂದರೆ ಫಸ್ಟ್ ಡೇ ಆಫ್ ಶೂಟ್ ನನಗೂ ಕಂಪ್ಲೀಟಾಗಿ ಗೊತ್ತಿರಲ್ಲ. ಬಟ್ ನಾನು ಆ್ಯಕ್ಟ್ ಮಾಡಿ ನೋಡಿದಾಗ ಏನೋ ಒಂದು ಫೀಡ್ಬ್ಯಾಕ್ ಬರುತ್ತಲ್ವ, ಅದ್ರ ಮೇಲೆ ನನ್ನನ್ನು ನಾನು ಮೋಲ್ಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಕಂಪ್ಲೀಟಾಗಿ ನಾನು ಮೋಲ್ಡ್ ಮಾಡಕ್ಕೆ ಬಿಡ್ತೀನಿ ಡೈರೆಕ್ಟರ್ಗೆ. ನನ್ನ ಕ್ವಶನ್ ರಕ್ಷಿತ್ ಅವ್ರಿಗೆ, ಲೈಕ್ ಲಾಸ್ಟ್ ಟೈಮ್ ಯು ಸೆಡ್ ಮೆಡಿಟೇಷನ್ ಹ್ಯಾಸ್ ಆಲ್ವೇಸ್ ಹೆಲ್ಪ್ಡ್ ಯು ಟು ಶಿಫ್ಟ್ ಕ್ಯಾರೆಕ್ಟರ್ಸ್, ರೈಟ್? ಇನ್ ದಿಸ್ ಫಿಲಮ್ ಆಸ್ ಅ ಹೋಲ್, like when you see yourself side A and side B, to your real life, which does it more connect? Meditation has helped me in this film because I was in that phase. But otherwise, if you ask me ಯಾವ ಕ್ಯಾರೆಕ್ಟರ್ಗೆ ನಾನು ಕನೆಕ್ಟ್ ಆಗ್ತೀನಿ ಅಂತ, ನಾನು ಡೆಫಿನೆಟ್ಲಿ ಸೈಡ್ ಎ ಮನು ಇಸ್ ಮೋರ್ ರಿಲೇಟೇಬಲ್, ಬಿಕಾಸ್ ಸೈಡ್ ಬಿ ಮನು ಇಸ್ ಸೈಡ್ ಬಿ ಮನು, ಈ ಸೈಡ್ ಬಿ ಮನು. ಯಾ, GT Holidays, South India's #1 travel brand. For online one-to-one music lessons with top musicians, visit bmusician.com.